ಬರೋದಿಲ್ಲ, ಈಗಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಮೊದಲನೇದು. ಎರಡನೇದು ಆಂಟಿಸಿಪೇಟರಿ ಅಂತ ಉಂಟಾಯಿತು. A person who commits a crime, say, goes for anticipated. So about soil, whatever I am sharing, ಇದೆಲ್ಲ ನಿಮ್ಮಂಥವರಿಂದ ಕಲ್ತಿತ್ತು. I do not have any academic background. Okay? ಸೊ ಹಾಗಾಗಿ ವಾಟ್ ಎವರ್ ಐ ಡೆವಲಪ್ಡ್ ಆಸ್ ಎ ಪ್ಯಾಷನ್ ನನಗೆ ಭಾಳ ಇಂಟ್ರೆಸ್ಟ್ ಆಯಿತು ಅಂತ ಬಂದೆ. ನನ್ನ ಜೊತೆಗೆ ನನ್ನ ಗುರುಗಳು ಮತ್ತು ಗೆಳೆಯರಾದಂಥ ಮಾರುತಿ ಅವರಿದ್ದಾರೆ. ವಿ ಹ್ಯಾವ್ ಎ ಸ್ಮಾಲ್ ಟೀಮ್, ಸಾಯಿಲ್ ಟ್ರಸ್ಟ್ ಅಂತೇಳಿ ನಡೆಸ್ತಾ ಇದ್ದೀವಿ. ಸೊ ಐ ಶುಡ್ ಥ್ಯಾಂಕ್ ಡಾಕ್ಟರ್ ಚಂದ್ರಶೇಖರ್. ಅವರು ಇವತ್ತು ನಾನು ಇಲ್ಲಿ ಬರೋದಕ್ಕೆ ಕಾರಣ. ಅವ್ರ ಮೂಲಕ ನಿಮ್ಮೆಲ್ಲರ ಸಂಪರ್ಕ ಆಯಿತು. ಥ್ಯಾಂಕ್ ಯು ಅಂತ ಹೇಳ್ತೀನಿ. So before starting the presentation, I would like to ask you, what comes to your mind when you hear the word soil? Anybody for that? Mic idre kodi sir. The last this has to be in front of you, though. No, it has to be in front of you because for them to share. For them to share? Oh, no, for them to share. No, I just asked what comes to their mind. Hear the words. So, please. Okay, if you have to speak up, please. If you want to speak, come over here and speak. Somebody. From there on. It's okay. ಮಣ್ಣು ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂತದ್ದು ಅಂಶ ಯಾವುದು? ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಪ್ಲಾಂಟ್ಸ್. Medium to grow plants. It's a medium to grow plants. Grow plants. Okay. ಪಂಚಭೂತ. Huh? ಪಂಚಭೂತ. ಪಂಚಭೂತ. One out of ಪಂಚ. ಪಂಚಭೂತದಲ್ಲೇ ಒಂದು ಅಂಶ. ಒಂದು ಭೂತ. Huh? It's food for the plants. It is food for the plants. It is a ಪಂಚಭೂತ. Fine. ಆಮೇಲೆ Life. Soil. Life. ಲೈಫ್. ಸಾಯಿಲ್ ಮೀನ್ಸ್ ಲೈಫ್. ಜೀವನ. ಪೋಷಕಾಂಶಗಳು, ನ್ಯೂಟ್ರಿಯೆಂಟ್. ಇಡೀ ಜಗತ್ತು ಮಣ್ಣಲ್ಲಿದೆ. ವೆರಿ ಗುಡ್. ಆಮೇಲೆ Ecosystem. ಪ್ರಾಕೃತಿಕ ವ್ಯವಸ್ಥೆ. ಡನ್. ತಾಯಿ. Mother. ಥ್ಯಾಂಕ್ ಯು ಸರ್. ಇಷ್ಟೇನಾ? ಬೇರೆ ಏನೂ ಬರೋದಿಲ್ವಾ? ಬೈಕೊಂಡಿರ್ತೀರಿ ಮಣ್ಣು ಪದ ಬಳಸಿ, ಅವನು ಬಾಯಿಗೆ ಮಣ್ಣಾಕ ಅಂತ. ವಾಸು ನಂಬಿದ್ದೀರಾ? ಮಣ್ಣೇ ಗತಿ. ಓಕೆ. ಸೊ ಮೆನಿ ಥಿಂಗ್ಸ್ ಕಮ್ಸ್ ಸೈಡ್ಗೆ ಇಟ್ಕೊಳ್ಳು. ಸೋ ಮೆನಿ ಥಿಂಗ್ಸ್ ಕಮ್ಸ್ ಟು ಅವರ್ ಮೈಂಡ್ ವೆನ್ ವಿ ಹಿಯರ್ ದಿ ವರ್ಡ್ ಸಾಯಿಲ್ ಅಂತೇಳಿ. ಆ್ಯಕ್ಚುಲಿ ಸಾಯಿಲ್ ಈಸ್, ನೀವೆಲ್ಲ ಹೇಳಿದಂಗೆ ಎಲ್ಲ ನಿಜ. ಇಟ್ ಈಸ್ ದಿ ಎನರ್ಜಿ ವಿಚ್ ಈಸ್ ಸಸ್ಟೈನಿಂಗ್ ದಿ ಲೈಫ್ ವಿತಿನ್ ಇಟ್ ಆ್ಯಂಡ್ ಅಬೋವ್ ಇಟ್. ಮಣ್ಣು ತನ್ನಲ್ಲಿರೋ ಜೀವಿಗಳನ್ನು, ತನ್ನ ಮೇಲ್ಗಿರೋ ಎಲ್ಲ ಜೀವಿಗಳನ್ನು ಸಾಕ್ತಾ ಇರುವಂಥ ಒಂದು ಅದ್ಭುತ ಶಕ್ತಿ ಅಂತ ಕರೀತಾರೆ. ಸೊ ಟು ಎಂಪವರ್ ಅವರ್ ಫಾರ್ಮ್ಸ್, ದಟ್ಸ್ ವಾಟ್ ಯು ಆರ್ ಆಲ್ ಡೂಯಿಂಗ್ ನಾವು. ಹೌದಲ್ಲ ಸರ್? ನೀವೆಲ್ಲ ಬಿಡುವಿನ ವೇಳೆಯಲ್ಲಿ ನಿಮ್ಮ ಕೆಲಸ ಬಿಟ್ಟು ಏನಾದರೂ ಪ್ರಕೃತಿಗೆ ಮಾಡಬೇಕು ಅಂತ ನಿಮಗೆ ಆ ಒಂದು ಮನಸ್ಸು ಬಂದು ನೀವೇನು ಕೆಲಸ ಮಾಡ್ತಾಯಿದ್ದೀರಿ, ಇಂಥ ಸಣ್ಣ ಪುಟ್ಟ ಜಮೀನು ತೆಗೆದುಕೊಂಡು ಅದರಲ್ಲಿ ಆನಂದ ಪಡುವಂಥದ್ದು, ಅದರಲ್ಲಿ ಏನಾದ್ರು ಒಂದು ಮಾಡುವಂಥದ್ದು, ಈ ಪ್ರಕೃತಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು, ಸಹಕಾರ ಕೊಡುವಂಥದ್ದು, ಇದೆಲ್ಲ ಬಿಕಾಸ್ ಆಫ್ ಕನ್ಸರ್ನ್ ಯು ಹ್ಯಾವ್ ಅಬೌಟ್ ದಿ ಎನ್ವಿರಾನ್ಮೆಂಟ್ ಆರ್ ಎಕಾಲಜಿ. ಮದರ್ ಅಂದ್ರಲ್ಲ, ಟು ಡೂ ಸಮ್ ಸರ್ವಿಸ್ ಟು ದಿ ಮದರ್ ಅರ್ತ್ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮದರ್ ಅರ್ತ್ ಚೆನ್ನಾಗಿರಬೇಕು ಅಂದರೆ ಅದರ ಭಾಗವಾಗಿರುವಂಥ ಸಾಯಿಲ್ ಚೆನ್ನಾಗಿರಬೇಕು. ಓಕೆ. ಸೊ ಗುಡ್ ಫಾರ್ಮರ್ಸ್ ಆರ್ ಇಂಟೆಲಿಜೆಂಟ್ ಫಾರ್ಮರ್ಸ್. They don't grow plants or farms, they grow soils. Because growing plants or farms, that is the responsibility of the soil, not ours. But ಆ ಮಣ್ಣಲ್ಲಿ ಅಂಥ ತಾಕತ್ತು ತುಂಬುವಂಥ ಜವಾಬ್ದಾರಿ ನಮ್ಮದು. ಆ ಹಿನ್ನೆಲೆಯಲ್ಲಿ ಕೆಲವು ಸ್ಲೈಡ್ಸ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ದಯಮಾಡಿ ಫೀಲ್ ಫ್ರೀ. ಆ್ಯಂಡ್ ಮಧ್ಯದಲ್ಲಿ ಏನಾದ್ರು ಹೇಳಬೇಕು ಅಂತಿದ್ರೆ, ಇಫ್ ಇಟ್ ರಿಲೇಟ್ಸ್ ಟು ಯುವರ್ ವಾಟ್ ಎವರ್ ಯು ಆರ್ ಡೂಯಿಂಗ್ ನೌ, ಪ್ಲೀಸ್ ರೆಸ್ಪಾಂಡ್ ಇಮಿಡಿಯೇಟ್ಲಿ, ಅಥವಾ ಆಮೇಲೆ ಕೂಡ ಮಾಡ್ಬೋದು ಅಂತ. ಸೊ ಪವರಿಂಗ್ ಸಾಯಿಲ್ಸ್ ಟು ಎಂಪವರ್ ಫಾರ್ಮ್ಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತೇಳಿ ಹಾಕಿದ್ದೀನಿ. ಇಲ್ಲಿ ಯು ಲುಕ್ ಇನ್ ಟು ದಿ ಇಮೇಜ್, ಫರ್ಗೆಟ್ ಅಬೌಟ್ ದಿ ವರ್ಡ್ಸ್.
ಅದು ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಐ ವಿಲ್ ಶೇರ್ ದಿಸ್ ವಿತ್ ಯು ಲೇಟರ್, ಅಥವಾ ನಾನು ನಿಮ್ಮ ಕಮ್ಯುನಿಟಿಗೆ ಕಳಿಸ್ತೀನಿ, ಶೇರ್ ಮಾಡ್ಕೊಬೋದು. ಅಲ್ಲೊಬ್ಬ ಮನುಷ್ಯ ಇದ್ದಾನೆ, ಹ್ಯೂಮನ್. ಪಕ್ಕದಲ್ಲೊಂದು ಗಿಡ ಇದೆ, ಕೆಳಗಡೆ ಮಣ್ಣಿದೆ. ಸೊ ವಾಟ್ ಇಟ್ ರಿಲೇಟ್ಸ್? ಇವತ್ತು ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇರೋದು ಯಾಕೆ? ಎಸ್ಪೆಷಲಿ ಆಫ್ಟರ್ ದಿ ಕೋವಿಡ್, ವಿ ವಾಂಟ್ ಟು ಬಿ ಹೆಲ್ತಿ. ಏನಾರು ಆಗಲಪ್ಪ, 2 ಹೊತ್ತು ಊಟ ಮಾಡಿ 1-2 ಗಂಟೆ ಜಾಸ್ತಿ ನಿದ್ದೆ ಮಾಡಿದ್ರೆ ಸಾಕು, ನಮಗೆ ಇನ್ನೇನು ಬೇಡ ಅನಿಸ್ಬಿಟ್ಟಿದೆ. ನಿಜ ಅಲ್ಲ? ಹೆಲ್ತ್ ಈಸ್ ವೆರಿ ವೈಟಲ್ ಫಾರ್ ಅಸ್ ನಾವು. ಸೊ ಹೆಲ್ತಿಯಾಗಿರಬೇಕು ಅಂದ್ರೇನು, ನಮ್ಮ ದೇಹದ ಪ್ರತಿಯೊಂದು ಭಾಗ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು. ಆಲ್ ಪಾರ್ಟ್ಸ್ ಅವರ್ ಬಾಡಿ ಶುಡ್ ಫಂಕ್ಷನ್ ವೆಲ್, ಆ್ಯಂಡ್ ದಟ್ ರಿಕ್ವೈರ್ಸ್ ಡೈವರ್ಸಿಫೈಡ್ ನ್ಯೂಟ್ರಿಯೆಂಟ್ಸ್. ಅದಿದ್ದಾಗ ಮಾತ್ರ ಬಾಡಿ ಫಂಕ್ಷನ್ ಆಗ್ತದೆ. ಆ ನ್ಯೂಟ್ರಿಯೆಂಟ್ಸು ನಮಗೆ ಸಿಗೋದು ಎಲ್ಲಿಂದ? ನಾವು ತಿನ್ನುವಂಥ ಊಟದಿಂದ. ಅಲ್ಲಿಗೆ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನನ್ನ ಆಹಾರದಲ್ಲೂ ಕೂಡ ಆ ಪೋಷಕಾಂಶಗಳಿರಬೇಕು. ದ ಫುಡ್ ಈಸ್ ಕಮಿಂಗ್ ಫ್ರಮ್ ದಿ ಪ್ಲಾಂಟ್, and means that nutrients should also be in the plant only, plant or a tree, whatever it is. Then only the different parts of the plant body, the roots probably, the trunk probably, the branches, leaf, everything. ಆ ಪ್ಲಾಂಟಿಗೆ ಎಲ್ಲಿ ಸಿಗುತ್ತೆ ನ್ಯೂಟ್ರಿಯೆಂಟ್ಸು? ಸಾಯಿಲಲ್ಲಿ. ಅಂದರೆ ನನ್ನ ಆರೋಗ್ಯಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸು ಸಾಯಿಲಲ್ಲಿ ಇರಬೇಕು. ದಿಸ್ ಈಸ್ ಹೌ ಅವರ್ ಲೈಫ್ ಈಸ್ ಕನೆಕ್ಟೆಡ್ ಟು ಸಾಯಿಲ್. ಅವರ್ ಲಿವಿಂಗ್ ಲೈವ್ಲಿಹುಡ್ ಈಸ್ ಕನೆಕ್ಟೆಡ್ ಟು ಸಾಯಿಲ್. ಸೊ ಸಾಯಿಲ್ಗೆ ಹೇಗೆ ನ್ಯೂಟ್ರಿಯೆಂಟ್ಸ್ ಬರುತ್ತೆ? ವಾಟ್ ಎವರ್ ದಿ ಆರ್ಗ್ಯಾನಿಕ್ ಮೆಟೀರಿಯಲ್ ವಿ ಅಪ್ಲೈ. ಹಾಗಂದ ತಕ್ಷಣ ದ ಮೊಮೆಂಟ್ ವಿ ಅಪ್ಲೈ ಆರ್ಗ್ಯಾನಿಕ್ ಮೆಟೀರಿಯಲ್ ಇನ್ ದಿ ಫಾರ್ಮ್ ಆಫ್ ಕಾಂಪೋಸ್ಟ್ ಆರ್ ವಾಟ್ ಎವರ್ organic soil inputs, doesn't mean that plant roots will go and grab it, gaba gaba gaba. No, that will be still in the material form. That has to be transformed into nutrients. It has to become an organic matter, and that process is done by the life within the soil. So our health or our life is related to soil life also. So in that context, soil is not just a soil, it is living soil. ಸಜೀವಿ ಮಣ್ಣು ಅಂತ ಕರಿತೀವಿ. ಸೊ ಇನ್ನು ಮುಂದೆ ಯಾರಿಗಾರು ಬೈಕೊಬೇಕಾದ್ರೆ ಅವನು ಬಾಯಿಗೆ ಮಣ್ಣು ಹಾಕಂದ್ರೆ ಹುಷಾರಾಗಿರಿ, ಸುಮ್ಮನೆ ಬೈಕೊಂಬೇಡಿ, ಜೀವ ಇದೆ ಅದರಲ್ಲಿ. ನಮ್ಮ ಕರ್ನಾಟಕದ ಮ್ಯಾಪ್ ನೋಡಿದ್ರೆ ದಿಸ್ ಇಸ್ ನಾಟ್ ದಿಸ್ ಇಸ್ ಡೆವಲಪ್ಡ್ ಬೈ ದಿಸ್ ICAR ಅಂತ, ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಅವರು ಡೆವಲಪ್ ಮಾಡಿರುವಂಥ ಒಂದು ಮ್ಯಾಪ್ ತೋರಿಸ್ತಾರೆ ನಮಗೆ. ಅದರಲ್ಲೇ ಇವತ್ತು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಪರ್ಸೆಂಟೇಜ್ ಏನಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ದಟ್ ಮ್ಯಾಪಲ್ಲಿ. ಇಟ್ ಈಸ್ ಎ ವೆರಿ ಬ್ಲೀಕ್, ವೆರಿ ಡಿಸ್ಟರ್ಬಿಂಗ್ ಫಿಗರ್ ಆ್ಯಕ್ಚುಲಿ. ಇದು ಯಾವಾಗ ಕೊಟ್ಟಿದ್ದು? ಪ್ರಾಬಲಿ 15 years ಬ್ಯಾಕ್. ಆ್ಯಂಡ್ ಇಮ್ಯಾಜಿನ್ ವಾಟ್ ವಿಲ್ ಬಿ ದಿ ಸ್ಟೇಟಸ್ ಆಫ್ ಇಟ್ ನಾವ್, soil organic carbon status in our soils ಅಂತೇಳಿ. ಸೊ ವಿ ಹ್ಯಾವ್ ಟು ಪವರಿಂಗ್ ಸಾಯಿಲ್ಸ್ ಅಂತಂದರೆ ವಿ ಹ್ಯಾವ್ ಟು ಇಂಪ್ರೂವ್ ದಿ ಕಾರ್ಬನ್ ಕಂಟೆಂಟ್ ಇನ್ ದಿ ಸಾಯಿಲ್. ಸೊ ಎಷ್ಟು ಸಾಧ್ಯನೋ ಅಷ್ಟು ಆರ್ಗ್ಯಾನಿಕ್ ಮೆಟೀರಿಯಲ್ ಹ್ಯಾಸ್ ಟು ಬಿ ಪುಟ್ ಬ್ಯಾಕ್ ಟು ದಿ ಸಾಯಿಲ್. ಸೊ ಇದನ್ನು ಆಧಾರ ಮಾಡಿಕೊಂಡೇ ರೀಸೆಂಟಾಗಿ ಯು ನೋ ದಟ್ ಎವರಿ ಇಯರ್ 5th of December ಈಸ್ ಸೆಲೆಬ್ರೇಟೆಡ್ ಆರ್ ಅಬ್ಸರ್ವ್ಡ್ ಆಸ್ ವರ್ಲ್ಡ್ ಸಾಯಿಲ್ ಡೇ, ವಿಶ್ವ ಮಣ್ಣು ದಿನ ಅಂತ. ಸೊ ಈ ಸತಿ ಅವರ ಥೀಮ್ ಏನಿದೆ ಅಂತಂದರೆ ಸಾಯಿಲ್ ಆ್ಯಂಡ್ ವಾಟರ್ ಸೋರ್ಸ್ ಆಫ್ ಲೈಫ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಫೋಕಸಿಂಗ್ ಮೋರ್ ಆನ್ ಇಟ್, ಎಸ್ಪೆಷಲಿ ಇನ್ ದಿ ಕಾಂಟೆಕ್ಸ್ಟ್ ಫಾರ್ಮರ್ಸ್ ಆ್ಯಂಗಲಲ್ಲಿ ಹೌ ದೇ ಲುಕ್ ಇನ್ ಟು ದಿ ಸಾಯಿಲ್ಸ್ ಅಂತ. ಓಕೆ, ದಟ್ ಇಸ್ ದಿ ಅಜೆಂಡಾ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಹೆಲ್ತಿ ಸಾಯಿಲ್ಸ್ ಹ್ಯಾವ್ ಹೈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಹೇಗೆ ಬರೋಕ್ಕೆ ಸಾಧ್ಯ? ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸಾಯಿಲಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಸೊ ನಮ್ಮಲ್ಲಿ ಒಂದು ಸಾಯಿಲ್ ಟೈಪ್ ಇದೆ, ಇಲ್ಲೇ ಕಲೆಕ್ಟ್ ಮಾಡಿರೋದು. ಐ ವಿಲ್ ಜಸ್ಟ್ ಶೋ ದಿ ಡೆಮಾನ್ಸ್ಟ್ರೇಷನ್ ಆಫ್ ಇಟ್ ಯಾವ ರೀತಿ ಅಂತ. ಈಗ ಪ್ರೆಸೆಂಟೇಷನ್ ಆದಮೇಲೆ ನನಗೆ ನೀವು ಕೂಡ ಯಾರಾದರೂ ಬಂದು ಜಾಯ್ನ್ ಆಗ್ಬೋದು. 5 types ಆಫ್ ಸಾಯಿಲ್ ವಿ ಕ್ಯಾನ್ ಗ್ಯಾದರ್ ಸಮ್ವೇರ್ ಹಿಯರ್ ಇನ್ ದಿಸ್ ಫಾರ್ಮ್ ಆ್ಯಂಡ್ ಟ್ರೈ ಟು ಸಿ ವಾಟ್ ಈಸ್ ದಿ ವಾಟರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಆಫ್ ದೋಸ್ ಸಾಯಿಲ್ಸ್ ಅಂತೇಳಿ ಅಂತ ಅದನ್ನು ತೋರಿಸೋದಕ್ಕೆ ತಂದಿದ್ದೇನೆ ಅಂತ. ನೆಕ್ಸ್ಟ್, weeds. I do not know who called it as a weed. Weed in the sense, in the technical term, especially from the angle of scientists, agricultural officials, it is an unwanted plant. A plant where it doesn't
want to, they don't want it to grow. It's an odd man out in that particular group, that's all. Odd man out. Odd man out. That's all. Probably that plant, which I call it as a natural plant, which it has come naturally, doesn't develop a kind of ಶಿಸ್ತಲ್ಲಿ ಬೆಳೆಯೋದು ಕಲ್ತಿಲ್ಲ ಅಂತ. ಲೈಕ್ ಇನ್ನೇನು ಸ್ಕೂಲಲ್ಲಿ ಲೈನಾಗೆಲ್ಲ ಶಿಸ್ತಲ್ಲಿ ಸಾಲಾಗಿ ನಿಂತ್ಕೊಂಡು ಹೋಗುವಂತ ಆ ಡಿಸಿಪ್ಲಿನ್ ಕಲೀಲಿಲ್ಲ ಅಂತ ಅದನ್ನು ಅನ್ವಾಂಟೆಡ್ ಅಂದ್ಬಿಟ್ಟು ಗೊತ್ತಿಲ್ಲ. ಇಲ್ಲ ಆ ಗ್ರೂಪ್ ಅಲ್ಲಿ ಅವ್ರು ಬೇಡ, ಅವ್ರು ಬೇಡವೇ ಅಂತ ಹೇಳಿಲ್ಲ ನಾನು. ಮೈ ಸ್ಟೇಟ್ಮೆಂಟ್ ಇಸ್ ನಾಟ್ ರಿಕ್ವೈರ್ಡ್ ದೇರ್. I know. For them it is not required. No. But That group ಅವ್ರು ಬೇಡ. who decides that? Exactly. My question is to the people who say that this is an unwanted species here. So it is that particular individual deciding it. I agree, sir. In the context of what they are doing as a primary. For example, this is a weed for many scientists, many government officials, many company, this chemical fertilizer, chemical inputs ಏನಿದೆ ಅದನ್ನು ಪ್ರಮೋಟ್ ಮಾಡೋ ಕಂಪನೀಸ್, they call it as a weed. They don't want this. But you at least ask a aged woman or a aged farmer in the village. They look into this and they say, "Illa sir, ಇದು ಸೊಪ್ಪು, we can consume, we can make some curry." Or they say, "Illa sir, ಮೇವು ಹಾಕ್ಬೋದು, ದನ ಕರುಗಳಿಗೆ ಮೇವು ಹಾಕ್ಬೋದು." ಇಲ್ಲ ಸರ್, ಇದನ್ನು ಗೊಬ್ಬರ ಮಾಡ್ಬೋದು. ಅಂಡ್ ಸಮ್ ಸೇಸ್, ಇಲ್ಲ ಸರ್, ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಇದನ್ನು ತಲೆಗೆ ಹಚ್ಕೊಂಡ್ರೆ ಕೂದಲು ಬರುತ್ತೆ ಅಂತಂದು ಹೇಳ್ತಾರೆ. ಮಂಡಿ ಕಾಲು ನೋವಿದ್ರೆ ಇದನ್ನು ಹಚ್ಕೊಂಡ್ರೆ ಅಂದರೆ ದೇ ಟು ಹ್ಯಾವ್ ವ್ಯಾಲ್ಯೂ. ಈ ವ್ಯಾಲ್ಯೂ ಇರೋದನ್ನು ಬಿಟ್ಬಿಟ್ಟು ಅದನ್ನು ಅನ್ವಾಂಟೆಡ್ ಅಂತ ಮಾಡೋದು ಯಾರು ಮಾಡಿದ್ದು ಅಂತ, ದಟ್ಸ್ ದಿ ಕ್ವಶನ್. ಹೂ ಡಿಸೈಡೆಡ್, ಹೂ ವಾಂಟೆಡ್ ಇಟ್? Us. Okay, and I think they are forcibly making us to believe that they are forcing us to believe that. But they say, one particular square meter of soil, there will be hundreds or thousands of seeds, weed seeds, and which will be waiting for a right opportunity to come up. And why it is coming up, that is important. ಇದು ನೋಡಿ, ಇದು ಮಣ್ಣು ಮೇಲ್ಗಡೆ ಬೆಳೆದಿರೋ ಭಾಗ, ಇದು ಮಣ್ಣು ಕೆಳಗಡೆ ಬೆಳೆದಿರೋ ಭಾಗ. ಲೆಟ್ ಅಸ್ ಅಂದರೆ ಎಲ್ಲಿ ಸಾಯಿಲ್ ಎರೋಷನ್ ಶುರು ಆಗಿದೆ, ಎಲ್ಲಿ ಸಾಯಿಲ್ ಕಾಂಪ್ಯಾಕ್ಟ್ ಆಗಿದೆ, ಅಲ್ಲಿ ವೀಡ್ಸ್ ವಿಲ್ ಕಮ್ ಆಗ್ತದೆ. ದಟ್ ಮೀನ್ಸ್ ಇಟ್ ಈಸ್ ಗಾರ್ಡಿಂಗ್ ಅವರ್ ಸಾಯಿಲ್, ಇಟ್ ಈಸ್ ಪ್ರೊಟೆಕ್ಟಿಂಗ್ ಅವರ್ ಸಾಯಿಲ್ ಆರ್ ಕಂಟ್ರೋಲಿಂಗ್ ದಿ ಎರೋಷನ್ ಆಫ್ ದಿ ಸಾಯಿಲ್, ಟಾಪ್ ಸಾಯಿಲ್. ಸೊ ಯೂಸ್ ವೀಡ್ ಟು ರೀಡ್ ಸಾಯಿಲ್ ಅಂತ ಒಂದು ಗಾದೆ ಇದೆ, ಒಂದು ಮಾತಿದೆ. ಸೊ ವಿ ಹ್ಯಾವ್ ಟು ಲುಕ್, ಆ್ಯಸ್ ನೀವೆಲ್ಲ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಐ ಫೆಲ್ಟ್ ಟು ಶೇರ್ ದಿಸ್ ಇದು. ಆ್ಯಂಡ್ different types of these plants are there, and those which have yellow flower, they are the indicators indicating that your soil is hard, it is compacted. Okay, and ಅಲ್ಲಿ 2 leaves ತರ ಏನು ಬಂದಿದೆಯಲ್ಲ, that shows that your soil is damaged, you do not have nutrient in that. And some says your soil is eroding. So we have to look into those plants and try to understand what it is indicating us. ಆ ಒಂದು ಪೇಷನ್ಸು, ಆ ಒಂದು ಇದು ವಿಚ್ ದೇ ಆರ್ ಸಪೋಸ್ ಟು ಹ್ಯಾವ್, ದ ಪ್ರಮೋಟರ್ಸ್ ಆಫ್, ಬಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್. ನೆಕ್ಸ್ಟ್, ಆ್ಯಂಡ್ ದೀಸ್ ಆರ್ ಆಲ್ ದಿ, ಐ ವಿಲ್ ಗಿವ್ ಯು ಲೇಟರ್, ದೀಸ್ ಆರ್ ಆಲ್ ದಿ ಇಂಡಿಕೇಟರ್ಸ್ ಆಫ್ ಸಾಯಿಲ್ ಅಂತ. ವಾಟ್ ಆರ್ ದಿ ಇಂಡಿಕೇಟರ್ಸ್? ದೇ indicate what is the richness in your soil ಅಂತ ಹೇಳ್ತಾರೆ. The weeds, they indicate the richness in your soil. And we cannot eliminate 2 things in agricultural field, farming sector ಅಲ್ಲಿ. If you want to eliminate the pest or if you want to eliminate a weed, it is impossible, because both are there to indicate you something, but we think that itself, they are itself are problems. A pest is an indicator that there is an imbalance in your farming system. Other food source now destroy ಮಾಡೋದ್ರಿಂದ it is attacking our crops. Similarly, a weed, an unwanted plant for them, but a natural plant for us, is in indicating that there is some imbalance in your soil system. So try to grow multiple crops anta. ನಾನು just I was in the morning, I was in Dr. ಚಂದ್ರಶೇಖರ್ ಫಾರ್ಮ್ನಲ್ಲಿ ನೋಡಿದಾಗ ಪಾರ್ಥೇನಿಯಂ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಅದು ಇರಲೇ ಇಲ್ಲ, ಭಾಳ ಕಡಿಮೆ. ಯಾಕೆ?
he never allowed Parthene to come up. Yakendre he went for multiple crops. Probably around more than 150 types of plants are there in your, including the trees, the crops, whatever you grow, and other natural plants. So where is the space for a Parthenium, to come up there? So if we don't, if you want these weeds not to come antandre, you go multiple crops. You avoid soil erosion. So these are the, and ಫಾರ್ಮಿಂಗ್ ಅಲ್ಲಿ ಯಾರು ಫಾರ್ಮ್ ಮಾಡೋದು ಅಂತಂದ್ರೆ ನಾವು ರೈತರು ಅಂತೀವಿ. ಎಸ್ ಆಫ್ ಕೋರ್ಸ್, ಬಟ್ ವಿತೌಟ್ ಸಾಯಿಲ್ ಪ್ಲಾಂಟ್ಸ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ವಿತೌಟ್ ಸೀಡ್ ಪ್ಲಾಂಟ್ಸ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ವಿತೌಟ್ ವಾಟರ್ ಪ್ಲಾಂಟ್ಸ್ ಕೆನಾಟ್ ಬಿ ಪ್ರೊಡ್ಯೂಸ್ಡ್, ವಿತೌಟ್ ಲೈಫ್ ಸ್ಟಾಕ್ ಅನಿಮಲ್ಸ್ ವಿ ಕೆನಾಟ್ ಗ್ರೋ ಪ್ಲಾಂಟ್ಸ್. ಬಿಕಾಸ್ ಅನಿಮಲ್ಸ್ ಇರಬೇಕು, ಅದರ ಡಂಗ್ ಆಗಲಿ ಯೂರಿನ್ ಆಗಲಿ ನಮಗೆ ಬರಬೇಕು, ಕ್ರಾಪ್ ರೆಸಿಡ್ಯೂ ಶುಡ್ ಬಿ ದೇರ್. ಅವೆಲ್ಲ ಮಣ್ಣಿಗೆ ಹೋಗಿ ಬಿದ್ದ ಮೇಲೆ, ಮಣ್ಣಲ್ಲಿ ಜೀವಾಣುಗಳು ಸೃಷ್ಟಿ ಆದಮೇಲೆ ವಿ ಕ್ಯಾನ್ ಗ್ರೋ ಮಲ್ಟಿಪಲ್ ಕ್ರಾಪ್ಸ್. ಸೊ ದೇ ಆರ್ ಆಲ್ ವಾಟ್ ಯು ಕಾಲ್ ಇಟ್ ಆಸ್ ಎ ಸೈಲೆಂಟ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮಿಂಗ್ ಸಿಸ್ಟಮ್. ಸೊ ನಾನು ನಿಮ್ಮ ಫಾರ್ಮ್ ನೋಡ್ತಾ ಇದ್ದಾಗ ಐ ಆಮ್ ಲುಕಿಂಗ್ ಇನ್ ಟು ದಿ ಅದರ್ ಸೈಲೆಂಟ್ ಪಾರ್ಟ್ನರ್ಸ್. ಬೆಳಗ್ಗೆ ಅವ್ರ ಫಾರ್ಮ್ಗೆ ಹೋದಾಗ ಓವರ್ ಆಲ್ ದಿ ಅದರ್ ಸೈಲೆಂಟ್ ಪಾರ್ಟ್ನರ್ಸ್ ಆರ್ ದೇರ್ ಅಂತ ನೋಡ್ತಾ ಇದ್ದೆ. ದೇರ್ ಆರ್ ಬರ್ಡ್ಸ್, ದೇರ್ ಆರ್ ಬಟರ್ಫ್ಲೈಸ್, ದೇರ್ ಆರ್ lizards, there are other micro organisms which and there are visible insects are there. So they are all in a way or the other supporting you to grow crops, and you are respecting them. You have given a space for them to live there in your farm. So you are becoming part of that ecosystem. And this is very important. Whenever we ask a farmer, as I normally interact almost all the type of farmer, because I move with farming community, I work with farming community. ಅವ್ರ ಹತ್ರ ಮಾತಾಡಿದಾಗ ವಾಟ್ ಹ್ಯಾಪನ್ ಅಂತಂದರೆ, ದೇ ಸೇ ಸರ್ ನೋ ರೈನ್ ಸರ್, ಮಳೆ ಬರಲಿಲ್ಲ, ಎಲ್ಲ ಹೋಯ್ತು. ಲಾಸ್ಟ್ ಇಯರು ಪ್ರೀವಿಯಸ್ ಇಯರು ಸರ್ ಮಳೆ ಬಂತು, ಎಲ್ಲ ಹೋಯ್ತು. ಅವ್ರಿಗೆ ಮಳೆ ಬಂದರೂ ಕಷ್ಟ, ಮಾಡಿದ್ರು ಕಷ್ಟ. But how effectively we are using that rainfall? Let us imagine if yesterday, this is a 1 acre of farm here, ನಿನ್ನೆ ರಾತ್ರಿ 1 ಎಕರೆ ಮಳೆ ಬಿದ್ದಿದೆ. It is equal to 40,000 liters of water, 1 centimeter of rainfall. Yes, 1 centimeter. 1 centimeter of rainfall is equal to 40,000 liters of water in 1 acre of land. This is my farm. This is Tom's farm. ಥಾಮಸ್ ಎಲ್ಲಿದ್ದೀರಪ್ಪ? ನಿಮ್ಮದೇಪ್ಪ, ನಿಮ್ಮದೇ. ಸೊ ನಮ್ಮಿಬ್ರದ್ದು ಅಡ್ಜಸೆಂಟ್. ಸೊ ಏನಾಗಿದೆ, ನಾನು ದುಡ್ಡು ಮಾಡಬೇಕು. ನಾನೇನು ಮಾಡಿದ್ದೀನಿ, ಐ ಹ್ಯಾವ್ ಗಾನ್ ಫಾರ್ ಎ ಸಿಂಗಲ್ ಕ್ರಾಪ್, ಮೊನೋ ಕ್ರಾಪಿಂಗ್. ಥಾಮಸ್ ಬುದ್ಧಿವಂತ, ಹಿಂಗಾದ್ರೆ ಆಗೋದಿಲ್ಲಪ್ಪ, ಐ ನೀಡ್ ಪ್ಲಾಂಟ್ಸ್, ಐ ನೀಡ್ ಮನಿ, ಬಟ್ ಎಸ್, ಬಟ್ ಅಟ್ ದಿ ಸೇಮ್ ಟೈಮ್ ಐ ವಾಂಟ್ ಟು ಹ್ಯಾವ್ ಮೈ ಓನ್ ಫುಡ್, ಕ್ವಾಲಿಟಿ ಫುಡ್. ಐ ವಾಂಟ್ ಮೈ cattle should have certain kind of different types of diversified fodder also. Soil go better. So he goes for multiple crops. There is the beauty of that. So yesterday night there is a rainfall of 1 centimeter, and Dr. Chandrasekhar calls me, hey Vasu, ಎಲ್ಲಿದ್ಯಾ? ಬುದ್ಧಿ, ನಾನು ಫಾರ್ಮ್ನಲ್ಲಿದ್ದೀನಿ. ಏನೋ ರಾತ್ರಿ ಮಳೆ ಬಂತಂತೆ, ಸಖತ್ತಾಗಾಯ್ತಾ? ಏನು ಮಳೆ ಬಂತಪ್ಪ, ಎಲ್ಲ ಹೋಗ್ಬಿಡ್ತು. ಜೋಳ ಹಾಕಿದ್ದೆ, ಜೋಳದ ಸಮೇತ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಏನು ಉಪಯೋಗ ಇಲ್ಲ, ಬರೀ ಶಾಪ. ನಮ್ಮ ಕರ್ಸಿಂಗ್, ನಿನ್ನ ಕತೆ ಇಷ್ಟೇನೆ ಅಂದ್ಬಿಟ್ಟು ಚಂದ್ರಶೇಖರ್ ಕಾಲ್ಸ್ ಟು ತಾಮ್. ಏನಪ್ಪ ರಾತ್ರಿ ಮಳೆ ಬಂತಂತೆ? ಚಂದ್ರಶೇಖರ್, ಐ ವಿಲ್ ಟೆಲ್ ಯು, ಇಟ್ ವಾಸ್ ಎ ವಂಡರ್ಫುಲ್ ಫೀಲಿಂಗ್ ನನಗೆ. ಐ ವಾಸ್ ದೇರ್ ಇನ್ ಮೈ ಫಾರ್ಮ್ ಎಸ್ಟರ್ಡೇ ನೈಟ್. ನನ್ನ ಎಲ್ಲ ಗಿಡಗಳು ಸಫಿಷಿಯೆಂಟ್ ನೀರು ಕುಡಿದ್ವಪ್ಪ. And most of it went into the soil also, because I grow multiple crops now. Some of the plants had deep roots, and through those roots rain water went into. So for next 1 month I have no water problem. The same water, the same land, 2 different perceptions are how we managed it. So rainfall effective ಆಗಬೇಕು ಅಂತಂದರೆ you should go for diversified crops. And diversified crops build your soil.
because one or the other crop will be there in your farm throughout the year, so that the soil will never see the sun. One or the other plants will be there, and whatever the plants grow in your farm, ಅವರೆಲ್ಲ ಆ ಗಿಡಗಳೆಲ್ಲ ಎಲೆಗಳನ್ನು ಉದುರಿಸ್ತಾವಲ್ಲ, ಅದೆಲ್ಲ ಸಾಯಿಲ್ ಮೇಲೆ ಕವರ್ ಆಗುತ್ತೆ. ಆ ಕವರು ಸಾಯಿಲ್ ಎರೋಷನ್ ತಪ್ಪಿಸುತ್ತೆ. ಆಮೇಲೆ ಮಳೆ ಬೀಳೋದು ಕೂಡ ನಮಗೆ ಅಂದಾಜಿಲ್ಲ. ವಿ ಡೋಂಟ್ ನೋ ಇಫ್ ಇಟ್ ಈಸ್ ಎ ಬೇರ್ ಸಾಯಿಲ್. ಒಂದೊಂದು ಹನಿ ನೀರು ಒಳ್ಳೆ ಹ್ಯಾಂಡ್ ಬಾಂಬ್ ಇದ್ದಂಗೆ ಮಣ್ಣು ಮೇಲೆ ಫಟ 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 ಬಿದ್ದು ಚೆದರಿಕೊಂಡು ಹೋಗ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ಟಾಪ್ ಸಾಯಿಲ್ ಟು ಎರೋಡ್, ಯು ನೋ. ಸೊ ಹಾಗಾಗಿ ವೆನ್ ಯು ಹ್ಯಾವ್ ಕವರ್ ಆನ್ ದಿ ಸಾಯಿಲ್ ಆರ್ ಇಫ್ ಯು ಹ್ಯಾವ್ ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್, ಆ ಫೋರ್ಸಲ್ಲಿ ಬರುವಂಥ ನೀರು ಟಪ್ ಅಂತ ಎಲೆ ಮೇಲೆ ಬಿದ್ದು ಆಮೇಲೆ ನಿಧಾನಕ್ಕೆ ಮಣ್ಣು ಮೇಲೆ ಬೀಳ್ತದೆ. ಸೊ ದಟ್ ಇಂಪ್ಯಾಕ್ಟ್ ಆಫ್ ದಟ್ ರೈನ್ಫಾಲ್ ವಿಲ್ ಬಿ ಲೆಸನ್. And it seems throughout the history, around 250,000 plants have been identified in our world. 2,50,000 ಗಿಡಗಳನ್ನು ಗುರುತಿಸಿದ್ದಾರೆ ವಿಜ್ಞಾನಿಗಳು. This is just, they say, 10% of the total. Still we have not identified what family it belongs to. Out of 250,000, 7,000 were considered or declared as edible, ತಿನ್ನೋದಕ್ಕೆ. 7,000 ಅಂತ ಇದ್ದಿದ್ದು, ಅದರಲ್ಲಿ 1% ತಗೊಂಡ್ರು ನಮ್ಮಲ್ಲಿ ಎಷ್ಟು ಎಡಿಬಲ್ ಪ್ಲಾಂಟ್ಸ್ ವಿ ಹ್ಯಾವ್ ನಾವು? ಇಟ್ ಹ್ಯಾಸ್ shrink to 12 or 15. ಸೊ ವಿ ಆರ್ ಲೂಸಿಂಗ್ ದಿ ಡೈವರ್ಸಿಟಿ, shrinking ಡೈವರ್ಸಿಟಿ. ಎಲ್ಲೆಲ್ಲಿ ರೈನ್ ಫೆಡ್ ಫಾರ್ಮಿಂಗ್ ಎಲ್ಲ ಶಿಂಕ್ ಆಗ್ತಾ ಇದೆಯೋ, ಎಲ್ಲೆಲ್ಲಿ ರೈನ್ ಫೆಡ್ ಫಾರ್ಮಿಂಗ್ ಬಿಕಮಿಂಗ್ ಬ್ಯಾರನ್ ಲ್ಯಾಂಡ್ಸ್, ಅದು ನಾಟ್ ಓನ್ಲಿ ಕ್ರಿಯೇಟಿಂಗ್ ಅ ಫುಡ್ ಪ್ರಾಬ್ಲಮ್, shortage of food, it is also creating shortage of water, and that impact is severe. We cannot imagine that. One plant, it can host not only a human being and livestock, it is hosting many other insects also. ಆ ರೋಲನ್ನು ನಾವು ಮರೆತು ಬಿಟ್ಟಿರೋದ್ರಿಂದ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ವಾಟ್ ಈಸ್ ಅವರ್ ಪ್ರೆಸೆಂಟ್ ಸಿಚುಯೇಷನ್? Our soils are, I don't call it as bad soil, it is a damaged soil. We damaged it. So damaged soil annodukku, bad soil annodukku, there is a lot of difference. So let us accept we damaged it, and we have to transform or we have to improve its condition to make it stable soil, no, living soil. ನೀವೇ ಏನೋ ಮಾಯಾಜಾಲ ಮಾಡಿದ್ದೀರಿ. ನಾನೇನಾ? ಯಾಕೆ ಸರ್? ಚೆನ್ನಾಗಿ ನಡೀತಾ ಇತ್ತಲ್ಲ. So in that context, maybe power is gone. okay. You got it to the inverter, right? Done. Power ಹೋಗಿದೆಯಾ? Maybe it's gone. ಹೋಲಿ ಬಿಡಿ. ಇಲ್ಲ, ಅದು ಆಗುತ್ತೆ, ಆಗುತ್ತಾ? ವೆರಿ ಸ್ಮಾಲ್ ಇದು. ಇಲ್ಲ, ನಿಮಗೂ ಅನುಕೂಲ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಐ ಆಮ್ ಸಾರಿ, ಬೇಗ ಮುಗಿಸ್ತೀನಿ ಆಮೇಲೆ ಅಂತ. ಓಕೆ ಓಕೆ. ನೀವು ಹೇಳೋದ್ರಾಗನೇ ನಮ್ಮ ಥ್ಯಾಂಕ್ ಯು. ಸೊ our main concern or focus is now to improve the status of our soils. And soils not in our state, not in our country, across the globe, soils are eroding, soils are in a very dangerous situation. So that's why many institutions, government-sponsored institutions, multinational companies, everyone is now talking about soil organic carbon, soil organic carbon, soil organic carbon. So to improve the percentage of soil organic carbon is the main focus now. So in that context, many programs have been implemented or introduced. So soil has to be considered as a child. ಮಗು ಇದ್ದಂಗೆ ಬನ್ನಿ. ನನ್ನ ಮಗು ನನಗೆ ಹಸುವಾಗ್ತಾ ಇದೆ ಅಂತ ಬಂದಾಗ ಅದಕ್ಕೊಂದು ಕೊಬ್ಬರಿನೋ ಒಂದು ಬೆಲ್ಲದ ತುಂಡು ಕೊಟ್ಟು ತಿಂತಾ ಇರು, ನಿನಗೆ ಒಳ್ಳೆ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡ್ತೀನೋ, ಅನ್ನ ಕೂಟು ಮಾಡಿಕೊಡ್ತೀನೋ ಅಂತ ಹೇಳೋದು ಆಹಾರನೇ. ನಿಂದು ಇರೋದೇ ಅಂದ್ಬಿಟ್ಟು
ರೂಪಾಯಿ ಕೊಟ್ಟು ಬೇಕ್ರಿನಲ್ಲಿ ಏನಾದ್ರು ತಿನ್ನೋದು ಅದೂ ಊಟನೇ, ಎರಡೂ ಫುಡ್ಡೇನೆ. ಬಟ್ ಎರಡೂ ಮಗು ಹೊಟ್ಟೆಗೆ ಹೋದ್ಮೇಲೆ ವಿಚ್ ಸಸ್ಟೈನ್ಸ್ ದಿ ಚೈಲ್ಡ್ಸ್ ಹೆಲ್ತ್ ಆ್ಯಂಡ್ ವಿಚ್ ಆ್ಯಕ್ಚುಲಿ ಡ್ಯಾಮೇಜಸ್ ದಿ ಚೈಲ್ಡ್ಸ್ ಹೆಲ್ತ್ ನಮಗೆ ಗೊತ್ತಿದ್ದಲ್ಲ. ಸೊ ನಾವು ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ವಾಟ್ ಟು ಗಿವ್. ಇವನ್ ದೋ ಇಟ್ ವಿಲ್ ಬಿ ಡಿಫಿಕಲ್ಟ್, ಆದಷ್ಟು ಒಳ್ಳೆ ಕ್ವಾಲಿಟಿ ಫುಡ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಾವೆಲ್ಲ, ಹೌದಲ್ವಾ? ಸೊ ಸಾಯಿಲ್ ಆಲ್ಸೋ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಇನ್ ದಟ್ ವೇ. Soil should be treated as a child because it takes whatever you give it to it. If you give chemical, it will take it. If you give organic material, it will take it. ಕೆಮಿಕಲ್ ಯಾಕೆ ಬೇಡ? ಒಂದು ಅಡುಗೆ ಮನೆಯಲ್ಲಿ ಇರೋವಂಥ ಕಲ್ಲುಪ್ಪು, ಒಂದು ಕ್ರಿಸ್ಟಲ್ ಸಾಲ್ಟ್ ನಾಲ್ಗೆ ಮೇಲೆ ಇಟ್ಕೊಂಡ ತಕ್ಷಣ ಕೆಲವು ಕ್ಷಣಗಳಲ್ಲಿ ಇಟ್ ವಿಲ್ ಕರಗೋಗ್ಬಿಡುತ್ತೆ. ಕರಗೋದ್ರೆ ನೆಕ್ಸ್ಟ್ ಮೊಮೆಂಟೇನೆ ಒಂದು ಕೊಡ ನೀರು ಗಟ 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 ಕುಡಿಯೋಣ ಅನ್ಸುತ್ತೆ. That means the salt absorb whatever the moisture in our tongue. ಅದೇ ಗುಣ ಇರೋವಂಥದ್ದು, ಸಿಮಿಲರ್ ಕ್ವಾಲಿಟೀಸ್ ಇರೋವಂಥ ಫರ್ಟಿಲೈಸರ್ ವೆನ್ ಐ ಅಪ್ಲೈ ಟು ದಿ ಸಾಯಿಲ್, ಆಲ್ರೆಡಿ ಮೈ ಸಾಯಿಲ್ ಈಸ್ ಡ್ರೈಡ್, ಡ್ರೈಯಿಂಗ್ ಆ್ಯಂಡ್ ಡೈಯಿಂಗ್, ಇಟ್ ಈಸ್ ಹಂಗ್ರಿ ಆ್ಯಂಡ್ ಥರ್ಸ್ಟಿ. ನಾನು ಅದ್ರ ಮೇಲೆ ಹೋಗ್ಬಿಟ್ಟು ಒಂದು ಕಲ್ಲುಪ್ಪು ಹಾಕ್ಬಿಟ್ರೆ ಏನಾಗುತ್ತೆ, ವಾಟ್ ಎವರ್ ದಿ ಮಾಯ್ಚರ್ ಇಟ್ ಈಸ್ ಹ್ಯಾವಿಂಗ್ ದಟ್ ವಿಲ್ ಬಿ absorb. Still the salt need water to absorb because that is its character. So it goes deep into the soil. Soil deep into the soil ಹೋದಾಗ ಅಲ್ಲಿ ಸಾಯಿಲ್ ಲೈಫ್ ಇರುತ್ತೆ, ಮೈಕ್ರೋಬ್ಸ್ ಇರುತ್ತೆ, ಆ್ಯಂಟ್ಸ್ ಇರ್ತವೆ, ಆ್ಯಂಟ್ಸ್ಗಳು ಓಡೋಗ್ಬಿಡ್ತವೆ. ಅರ್ಥವಮ್ಸ್ ಇರ್ತವೆ, ಅರ್ಥವಮ್ಸ್ ಅಷ್ಟು ಬೇಗ ಓಡೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ದಿ ಸಾಯಿಲ್ ಈಸ್ ಡ್ರೈ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಇಟ್ ಟು ಮೂವ್. ಆವಾಗ ಏನಾಗುತ್ತೆ, ಆ ಸಾಲ್ಟ್ ಪಾರ್ಟಿಕಲ್ಸು ಅರ್ಥವಮ್ಸ್ ಮೇಲೆ ಬೀಳುತ್ತೆ, ಅದರ ಮೈನಲ್ಲಿರೋ ಮಾಯಿಶ್ಚರ್ ತೆಗೆದು ಬಿಡುತ್ತೆ. ವೆನ್ ಮಾಯಿಶ್ಚರ್ ಈಸ್ ರಿಮೂವ್ಡ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಡೈ. ಸೊ ದ ಲಿವಿಂಗ್ ಸಾಯಿಲ್ ಸ್ಲೋಲಿ ವಿಲ್ ಡೈ. ಸೊ ದೇರ್ ವಿಲ್ ಬಿ ನೋ ಆಕ್ಟಿವಿಟಿ ಇನ್ ದಿ ಸಾಯಿಲ್, ದಟ್ ಮೇಕ್ಸ್ ಸಾಯಿಲ್ ಎರೋಷನ್ ಟೇಕಿಂಗ್ ಪ್ಲೇಸ್ ಫಾಸ್ಟ್ ಅಂಡ್ ದ ಸಾಯಿಲ್ ಇಸ್ ಡೆಡ್, ನಾವು ಕಂಪ್ಯಾಕ್ಟೆಡ್. ನಾವು ಇದನ್ನ ಏನಾಗ್ತಾ ಇದೆ ನೋಡ್ತಾ ಇಲ್ಲ ಫಾರ್ಮರ್ಸ್. ನಾವು ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ದಿ ಸಾಯಿಲ್ ನೋಡ್ತಾ ಇಲ್ಲ, ನಾವು ಬರೀ ವಾಟ್ ಈಸ್ ಹ್ಯಾಪನಿಂಗ್ ಅಬೋವ್ ದಿ ಸಾಯಿಲ್. Why my plant is growing like this? I have given everything to it. So ಏನಾಗುತ್ತೆ, I will approach a chemical fertilizer owner ಅಥವಾ ಯಾರೋ ಸೈಂಟಿಸ್ಟನ್ನ. ಸೊ ಸೈಂಟಿಸ್ಟ್ ಏನು ಮಾಡ್ತಾನೆ, ಅಥವಾ ಕೆಮಿಕಲ್ ಫರ್ಟಿಲೈಸರ್ ಕಂಪನಿ ಅವನು ರೆಪ್ರೆಸೆಂಟೇಟಿವು, ಸರ್ ಈ ಬೀಜ ಸರಿಗಿಲ್ಲ, ಐ ವಿಲ್ ಗಿವ್ ಯು ಅನದರ್ ವೆರೈಟಿ ಅಂದ್ಬಿಟ್ಟು ಇನ್ಯಾವುದೋ ಹೈಬ್ರಿಡ್ ತಳಿ ಕೊಡ್ತಾನೆ. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ವೆರೈಟಿ ವಿಲ್ ರೆಸ್ಪಾಂಡ್ ಓನ್ಲಿ ವೆನ್ ಯು ಅಪ್ಲೈ ಅನದರ್ chemical. And that chemical has to be diluted. For that you need water. So water is poured. When water is applied, the moment water touches the soil, the salt, it will become salt water. In no way it is useful to the microorganisms living in the soil also. So it is a chain of, reaction that is going to take place in your soil. Without knowing what is happening within the soil, I am going on applying. As the plant becomes weak because there is no life in that soil, what will happen? The plant grows weak. ನಾನು ಅದು ನೋಡ್ಬಿಟ್ಟು ಪ್ಲಾಂಟ್ ವೀಕ್ ಆಗಿದೆ ಅಂದಾಗ he will give another weak plants will be easily attacked by pest. ಸೊ ಪೆಸ್ಟ್ಗಳು ಬಂದಾಗ ನಾನೇನು ಮಾಡ್ತೀನಿ, ಪೆಸ್ಟಿಸೈಡ್ ಅಪ್ಲೈ ಮಾಡ್ತೀನಿ. ಈ ಪೆಸ್ಟ್ಗಳು ಏನು ಮಾಡ್ತವೆ, 100 ಪೆಸ್ಟ್ ಇರ್ತವೆ, ಲೆಟಸ್ ಔಟ್ ಆಫ್ 100 in number, when I apply one chemical pesticide, 90 will die, let us say. Remaining 10 will be there, that will survive somehow. That will go back to the soil again because it too have a life cycle. And next time when it comes out of the soil, those pests will develop immunity to the pesticide which I applied first. They grow now in hundreds, in thousands. When I apply the same pesticide, it will drink like a poison. Tonic. It will become more. So ಏನಾಗುತ್ತೆ, ಇದು ಹೋಗಿಲ್ವ ಅಂತ ಅದು ಅನದರ್ ಪೆಸ್ಟಿಸೈಡ್ ಅಪ್ಲೈ, ಸೆಕೆಂಡ್ ಬ್ರ್ಯಾಂಡ್. ಸೊ ಲೈಕ್ ದಟ್ ದಿ ಪೆಸ್ಟಿಸ್ ಟೂ ಮಚ್ ಇಮ್ಯುನಿಟಿ ಬೇಳಿಸ್ಕೊತಾ ಇದೆ. ಎವರಿ ಪೆಸ್ಟಿಸೈಡ್ ಅಪ್ಲೈ ಆದ್ರೂ ಪ್ರತಿಯೊಂದೂ ರಮ್ಮು, ಜಿನ್ನು, ಇಟ್ ಈಸ್ ಬಿಕಮಿಂಗ್. ಅಂಡ್ ಹೂ ಈಸ್ ವೆನ್ ದಿಸ್ ಯುದ್ಧ ವಿಲ್ ಬಿ ಓವರ್, I am going on spraying it and it is going on drinking it. And who is the winner now? The person who is selling it and the pest. So that's why
eliminating a pest is highly impossible. You can slap a person who says that if you apply this pesticide chemical, you can eliminate and what is it? ಏನು ಪರವಾಗಿಲ್ಲ ಕೇಸ್ ಹಾಕೊಳ್ಳೋಣ ಆಮೇಲೆ ಆಗೋದಿಲ್ಲ. Similarly, weed also. Weed is indicating, pest is also indicating. ಏನು ಇಂಡಿಕೇಟ್ ಮಾಡ್ತಾ ಇದೆ ಪೆಸ್ಟ್? In your fertile soil, you could have grown multiple crops. If you have grown multiple crops, there are certain insects which will be attracted to particular types of flowers. And those insects will come to your farm and they observe your pest and they will eat it and control it. Birds will come. Other, predator insects will be there. So in that way, we have to control it naturally or biological, what you call it as, than applying this chemical thing. So these are the things. So when we started losing our relationship with soil, when we allowed the chemicals enter into my farm, our farms became the laboratories of chemical industry. Whatever they want to, they produced or they invented, they wanted to test it, and we are there freely giving our land. Okay, fine. And government is also providing opportunities for them. ಇವಾಗ ಏನಾಗಿದೆ, ಮೋಸ್ಟ್ ಆಫ್ ದಿ ಬ್ಲ್ಯಾಕ್ ಕಾಟನ್ ಸಾಯಿಲ್ಸ್ ಆರ್ ದೇರ್. ದೇ ಆರ್ ದಿ ಮೋಸ್ಟ್ ಅಫೆಕ್ಟೆಡ್ ಸಾಯಿಲ್ಸ್. What is happening? Most of the chemicals, whatever we have applied, that has deposited in the black cotton soil, and that has made the soil so hard, compacted. They have created a pan, hard pan within the soil. So that's why our plant roots cannot penetrate into that. It is so weak. So what to do? The permaculturist says we have to go for deep-rooted crops. Growing deep-rooted crops is a practice in traditional farming system. But the present farming system, we only look into the cash crops. We don't look into the other components of it. So, ನೀವು ಸೈಂಟಿಸ್ಟ್ ಹತ್ರ ಹೋಗಿ, ಸರ್ ಸಾಯಿಲ್ ಹಿಂಗಾಗೋಗ್ಬಿಟ್ಟಿದೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂದರೆ, ಇಸ್ ಇಟ್ ಸೊ? ಲೆಟ್ ಅಸ್ ಡೆವಲಪ್ ಎ ನ್ಯೂ ವೆರೈಟಿ ವಿಚ್ ವಿಲ್ ಅಡ್ಜಸ್ಟ್ ಟು ದಿಸ್ ಕಂಡೀಷನ್ ಅಂತ. Already it is damaged. They are going to find another variety. They keep on going finding another variety if one fails. But they don't want to look into what is happening into the soil. So the best practice what our permaculturists are telling is that you go 6 types of crops and telling. But a plant kill. ಅದ್ರ ಪಕ್ಕದ್ದು ಆ ಕಡೆ ಇದು ಕೊಡಿ, ಕನ್ನಡದಲ್ಲಿ ಇದೆಯಲ್ಲ. ಎಸ್. ಸೊ ಪ್ಲಾಂಟ್ ಗಿಲ್ಡ್ ಏನತ್ತೆ, ಸೋಯಿಂಗ್ ಡೈವರ್ಸಿಫೈಡ್ ಸೀಡ್ಸ್ ವಿತ್ ಮೇನ್ ಕ್ರಾಪ್ ಅಂತ. ಯು ಗ್ರೋ ಕ್ರಾಪ್ ಫಾರ್ ಮಲ್ಟಿಪಲ್ ಫೈನಾನ್ಷಿಯಲ್ ಪರ್ಪಸ್, ಯು ನೀಡ್ ಮನಿ, ಬಟ್ ಅಟ್ ದಿ ಸೇಮ್ ಟೈಮ್ ಎನ್ಶೂರ್ ದಟ್ ಯು ಹ್ಯಾವ್ ಅದರ್ ಕಂಪೇನಿಯನ್ ಕ್ರಾಪ್ಸ್ at least around 20% in your. You grow main crop 80%, 70%, that's what I was telling you. So a combination of crops with the main crop, which represents the border crops. If you are going a cash crop like a cotton or a groundnut or whatever it is, along with that, at least 2 rows of other crops in the border and other companion crops. Now, ಒಡನಾಡಿ ಬೆಳೆಗಳು ಅಂತ ಕರಿತೀವಿ, friendly crops ಅಂತ ಹೇಳಿ ಅಂತ, and track crops ಅಂತ. ಅದರಲ್ಲಿ you should ensure that you have millets there, you have pulses varieties are there, you have oil seeds, you have spices, you have grains, you have flowers, you have fruits and vegetables. How is it possible? Yeah, definitely. So types of crops ಯಾವುದು ಸ್ಪೆಸಿಫಿಕ್ ಇದಕ್ಕೆ ಹೋಗಬೇಕು ಅಂತಂದಾಗ, that is number 1, nutrient feeders anta, feeder crops antive. Andre there are certain plants which not only growing but through its roots it provides nutrient to the soil through its root nodules antive. ಬಹುತೇಕ ಕಾಳು ಬೆಳೆಗಳು, the pulse varieties, pulse crops, they are actually gives nutrient to the soil, supply nutrients to the soil through the nodules what they develop in the roots. So they are there. At least 2 pulse crops you can grow.
whether it is tur, whether it is green gram or a horse gram or avare or cowpea, whatever it is. Then you go for deep rooters, those plants which have, which goes deep into the soil. Adralle castor goes in that way, cotton goes in that way, and our red gram or tur goes in that way. So look into the plants which have deep-rooted plants in your region. Don't rely on Vasu. Vasu said castor comes here. Probably this area may not produce good castor, but try to get your opinion or suggestion from the seniors living in this region. Have an interaction with them and ask them. They will go give you much better information about those kinds of crops. And the third one is broad leaves, because we need photosynthesis to take place. Most of it ಏನಾಗುತ್ತೆ broad leaves ಇದ್ರೂ because of the dust ಆಗ್ಬೋದು ಅಥವಾ because of leaf curl virus ಅಂತ ಬಂದ್ಬಿಡ್ತದೆ. when a plant is weak ಆವಾಗ ಏನಾಗುತ್ತೆ photosynthesis ಆಗ್ದಿರ that also affects the plant growth. So broader leaves ಇರುವಂತದ್ದು ಹೋಗ್ಬೇಕಾದ್ರೆ your radish is there, your brinjal is there, or ashgod is there. You can grow in the borders, at least every 12 or 15 rows, one row of these varieties. In no way it will harm the main crop. Then the fourth one is attracting pollinator bees. So any plant which have yellow flower in it, they are the attractors. They say they attract bees actually. ಅದರಲ್ಲಿ ಮ್ಯಾರಿಗೋಲ್ಡ್ ಇದೆ, ಮಸ್ಟರ್ಡ್ ಇದೆ, ನಿಮ್ಗೆ ಗೊತ್ತಿದೆ ಬೇರೆ ಇನ್ಯಾವುದಾದ್ರು ಬರ್ಬೋದು ಅಂತೇಳಿ ಅಂತ. ಸೂರ್ಯಪಾನ, ದಟ್ಸ್ ವಾಟ್ ಯು ಕಾಲ್ ಸನ್ಫ್ಲವರ್. ಓಕೆ, ಸೊ ಅಂಥದ್ದನ್ನು ಬೆಳೆಸಿದಾಗ ದಿ ಪಾಲಿನೇಟರ್ ಬೀಸ್ ವಿಲ್ ಕಮ್. ದ ಮೋರ್ ಪಾಲಿನೇಟರ್ ಬೀಸ್ ಆರ್ ಇನ್ ಯುವರ್ ಫಾರ್ಮ್, the more pollination takes place, the more better and healthy plants will be there. And other one variety is repellents. Some of the plants have so the odor, very strong odor, like chenduva, marigold, or pudina, or even coriander also. ಅದು ಹತ್ರ ಇದ್ರೇನೆ ಆ ಸ್ಮೆಲ್ಲಿಗೆ ಕೆಲವು ಪೆಸ್ಟು ದೇ ಡೋಂಟ್ ಕಮ್ ನಿಯರ್ ದಿ ಪ್ಲಾಂಟ್, because they normally come near the plant to identify a host plant to lay eggs ಅಲ್ವಾ. ಆ ಎಗ್ಸನ್ನು ಇಡೋದಕ್ಕೆ ಹತ್ರ ಬಂದಂಗೆ ಆ ಸ್ಮೆಲ್ಗೆ ಓಡೋಗ್ಬಿಡ್ತಾವೆ. ಸೊ ದಟ್ ವಿಲ್ ಹೆಲ್ಪ್ ಇನ್ ದಟ್ ವೇ. ಆ್ಯಂಡ್ ಯು ಹ್ಯಾವ್ ಮಲ್ಚಸ್ ವಿಚ್ ಗ್ರೋಸ್ ಆನ್ ದಿ ಸರ್ಫೇಸ್ ಆಫ್ ದಿ ಸಾಯಿಲ್. ಸೊ ಈ 6 ಕ್ಯಾರೆಕ್ಟರ್ಸ್ ಇರೋವಂಥ ಪ್ಲಾಂಟ್ಸನ್ನು ನೀವು ಹಾಕ್ಕೊಂಡಾಗ, ವೆದರ್ ಯು ಡೂ ಫೀಲ್ಡ್ ಕ್ರಾಪ್ ಆರ್ ವೆದರ್ ಯು ಹ್ಯಾವ್ ಟ್ರೀಸ್, ಪ್ಲಾಂಟೇಶನ್ಸ್, ಎನ್ಶೂರ್ ದಟ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಏನಾಗುತ್ತೆ, most of these plants, they have different life cycle. Some of it come up within a month, some of it for 2 months period al bartave, some of it are in 4 months only, 6 months, 8 months, 9 months, 10 months. So almost all 10 months in an year, one or the other crop will be in your farm, and at one particular stage you have all 10 types of crops growing in your land. A small agro biodiversity is created in your farm. And that kind of an agro biodiversity with different heights above the soil, with different depths, with its roots below the soil, that forms a wonderful ecosystem where birds are attracted, other insects are attracted, pollinator bees are attracted, and there will be snails will be there, frogs will be there, spiders will be there, bees will be there, other insects will be there, snakes will be there. So these are all, they love that kind of atmosphere. And your very purpose is to create an agroecology system in your biodiversity. So that will be established when you go for multiple crops. So adike that is in English, but I simply developed a kind of Kannada for those, because I work with farmers now. So ಅದಕ್ಕೆ ಏನಂತ ಹೇಳ್ತಾ, ಮಳೆಯಾಶ್ರಿತ ಹೊಲಗಳಲ್ಲಿ ಪ್ರಕೃತಿ ಪೂರಕ ಡೈವರ್ಸಿಟಿ ಬೇಸ್ಡ್ ಎಕಲಾಜಿಕಲ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಲ್ಲ, ಅದರಲ್ಲಿ ದಿಸ್ ಇಸ್ ಎ ಮಾಡೆಲ್ and this is a model. So in the border you go for millets, ಮೆಕ್ಕೆಜೋಳ ಆಗ್ಬೋದು, maize or sajje, any millet, a tall growing is there. And if your main crop is a groundnut or a cotton or anything, you grow that for 8 to 10 rows, and after that every 2 or 4 rows of this, tur is there,
avare is there, then cowpea is there, then castor is there, mustard is there. ಏನೇನು ಸಿಗುತ್ತೋ ನಿಮ್ಮಲ್ಲಿ ಅದನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಬೇರೆ ಯಾವುದಿದೆ, ದೇರ್ ಇಸ್ ಆನಿಯನ್ ಆಲ್ಸೋ, ಮುಲ್ಲಂಗಿ, ರ್ಯಾಡಿಶ್. ರ್ಯಾಡಿಶ್ ಇಟ್ಸ್ ಎ 1 month ಕ್ರಾಪ್. ನೀವು ನಿಮ್ಮ ಹೊಲದ ಸುತ್ತ ಬೌಂಡ್ರಿನಲ್ಲಿ ಪ್ರತಿ 20 ಅಡಿಗೆ ಒಂದೊಂದು ಅಥವಾ 10 ಅಡಿಗೆ ಒಂದೊಂದು ರ್ಯಾಡಿಶ್ ಹಾಕಿದ್ರು ವಿತಿನ್ ಎ ಮಂತ್ ರ್ಯಾಡಿಶ್ ವಿಲ್ ಕಮ್ ಅಪ್. ಸೊ ನೀವು ರ್ಯಾಡಿಶ್ ಕಿತ್ತಿದ ತಕ್ಷಣ ಆ ಒಂದು ಹೋಲ್ ಏನಾಗಿರುತ್ತಲ್ಲ ಅದರಲ್ಲಿ ಆಲ್ ದಿ ಡ್ರೈ ಲೀವ್ಸ್ ವಿಲ್ ಗೋ ದೇರ್. Slowly allene decompose ಆಗುತ್ತೆ. If rain water comes, that goes into the soil. It will have some space to be there. Okay, so growing multiple crop is always good for all reasons. So I request you to go for multiple crops. So ನಮ್ಮ ಫಾರ್ಮ್ ಯಾವ ರೀತಿ ಲ್ಯಾಬೊರೇಟರಿಗೆ ಎಕ್ಸ್ಪೆರಿಮೆಂಟ್ ಆಗೋಯ್ತು, ನಮ್ಮ ಮಣ್ಣಿನ ಸಂಬಂಧ ಚೆನ್ನಾಗಿತ್ತಲ್ಲ ಹೊರಟೋಯ್ತು. For even information, subsidy for fertilizers, only for fertilizers, is 1.8 lakh crores last year. This year they are reducing, maybe because of natural farming or permaculture. Central government is thinking of reducing the subsidy. This is for your information. That 1.8 lakh crores goes from our pocket. Farmer, they get for 30% of the prices. They think it is cheaper, and pour the all urea, NPK, whatever it is, it goes from our pocket and spoil the soil. See how even government schemes, government policies or government programs, it is creating more problems. I remember ನಮ್ಮ ತಾತ ಶಾನ್ಭೋಗರಾಗಿದ್ರು ಇಮ್ಮಡಿಹಳ್ಳಿ ಅಂತ ವೈಟ್ ಫೀಲ್ಡ್ ಪಟ್ಟ. ನಾನು ಸಣ್ಣ ಹುಡುಗ ಆಗಿದ್ದಾಗ ಭಯಾನ ನಾನು ಸಣ್ಣ ಹುಡುಗ ಆಗಿದ್ದಾಗ ನಮ್ಮ ತಾತ ನನ್ನ ಕರ್ಕೊಂಡು ಹೋಗೋರು. ಆಗ ನನ್ನ ತಾತನ ಕಾಲಲ್ಲೂ ಚಪ್ಪಲಿ ಇಲ್ಲ, ನನ್ನ ಕಾಲಲ್ಲೂ ಚಪ್ಪಲಿ ಇಲ್ಲ. ನನ್ನ ತಾತ ಕರ್ಕೊಂಡೋಗಿ ನೋಡು, ಇದು ಮುಲ್ಲಂಗಿ, ಇದು ಅವರೆ, ಇದು ತೊಗರಿ, ಕಿತ್ಕೊಂಬ ಅಂತ ಹೇಳ್ತಾಯಿದ್ರು. ನಾನು ಪುಟ್ಟ ಹೆಜ್ಜೆ ಇಟ್ಕೊಂಡು ಹೋಗಿ ಅದನ್ನು ಕೀಳ್ತಾ ಇದ್ದೆ, ಬೀಳ್ತಾ ಇದ್ದೆ, ಹೇಳ್ತಾ ಇದ್ದೆ, ಬರೀ ಕಾಲ ಮೇಲೆ ನಡೀತಾ ಇದ್ದೆ. ನನ್ನ ಮಣ್ಣಿನ ನಡುವೆ ಸಂಪರ್ಕ ಇದೆ. ನಾನು ಸ್ವಲ್ಪ ದೊಡ್ಡವನಾದೆ, ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಿಗೆ ಬಂದಾಗ ಸೈಕಲ್ ಬಂದಿತ್ತು ಅಷ್ಟೊಳಗೆ. ಹೋಗಿ ತೋಟಕ್ಕೆ ಹೋಗಿ ಕೊತ್ತಂಬರಿ ಕಿತ್ಕೊಂಬ ಅಂತಂದರೆ ಅಲ್ಲಿಂದ ಸೈಕಲ್ ಮೇಲೆ ಬರ್ತಾಯಿದ್ದೆ, ಕೊತ್ತಂಬರಿ ಗಿಡದ ಪಕ್ಕ ನಿಲ್ಲಿಸ್ತಾ ಇದ್ದೆ, ಸೈಕಲಿಂದನೇ ಕಿತ್ಕೊಳ್ತಾ ಇದ್ದೆ, ಹೋಗ್ತಾ ಇದ್ದೆ. ನನ್ನ ಮಣ್ಣಿನ ಸಂಪರ್ಕ ಕಡಿಮೆ. ಕಾಲೇಜಿಗೆ ಬಂದಮೇಲೆ ಬೈಕ್ ಬಂತು, ಚಪ್ಪಲಿ ಬಂತು. ಸೊ ಐ ಸ್ಟಾಪ್ಡ್ ನನ್ನ ಮತ್ತು ಮಣ್ಣಿನ ನಡುವಿನ ನಡಿಗೆ ಕೂಡ ಕಡಿಮೆ ಆಗೋದು. ನಡಿಗೆನೂ ಕಡಿಮೆ ಆಯಿತು, ಸಂಪರ್ಕನೂ ಕಡಿಮೆ ಆಗೋಯ್ತು. ಈಗ ನಮ್ಮದು ಹೊಲ ಇಲ್ಲ ಹೋಯ್ತು, ಬಟ್ ಅಲ್ಲಿ ಟ್ರ್ಯಾಕ್ಟ್ರ್ ಓಡಾಡ್ತಾ ಇತ್ತು. ಟ್ರ್ಯಾಕ್ಟ್ರ್ ನೀವು ಚಕ್ರದ ಮೇಲೆ ಇರೋದು ನಿಮ್ಮ ಫಸ್ಟ್ ಸ್ಟೆಪ್ ಇಡೋದು. ಸೊ ಟ್ರ್ಯಾಕ್ಟ್ರ್ ಮೇಲೆ ಕೂತ್ಕೊಂಡು ಮಣ್ಣು ಹಿಂಗೆ ನೋಡ್ತೀವಿ ನಾವು. ಸೊ ಕೈನಲ್ಲಿ ಮುಟ್ಟಿರೋದೇ ಭಾಳ ಅಪರೂಪ ಆಗೋಗ್ತೀವಿ. ಸೊ ಇನ್ ದಿಸ್ ವೇ ನಮ್ಮ ಮತ್ತು ಮಣ್ಣಿನ ನಡುವಿನ ಸಂಪರ್ಕ ದೂರ ಆಗ್ತಾಯಿದೆ. ಸಾರಿ ಗುರು, ಬೈಯೋದು ಕರೀಲಿಲ್ಲ. ಓಕೆ, ಸೊ ಹಾಗಾಗಿ ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಮಣ್ಣಲ್ಲಿ ಕೂಡ ವಾಟ್ ಟೈಪ್ ಆಫ್ ಸಾಯಿಲ್ ಆಲ್ಸೋ ಇಂಡಿಕೇಟ್ ವಾಟ್ ಕ್ರಾಪ್ ವಿ ಕ್ಯಾನ್ ಗ್ರೋ ಅಂತ. ಇವಾಗ ನಾವು ಸಾಯಿಲ್, ನೀವು ತಂದಿರೋ ಏನಾದ್ರು ಮಣ್ಣು ತಂದಿದ್ರೆ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಆ ಟೆಸ್ಟಲ್ಲಿ ಅರ್ಧ ಬಾಟ್ಲು ಮಣ್ಣು ಹಾಕ್ತೀವಿ, ಮುಕ್ಕಾಲು ಬಾಟ್ಲು ನೀರು ಹಾಕ್ತೀವಿ, ಚೆನ್ನಾಗಿ ಕಲಕ್ತೀವಿ. ಯು ವಿಲ್ ಕೀಪ್ ಇಟ್ ಅಸೈಡ್ ಫಾರ್ ಸಮ್ ಟೈಮ್ ಟು ಸೆಟಲ್ ಇಟ್ ಡೌನ್. ದ ಸ್ಯಾಂಡ್ ಪಾರ್ಟಿಕಲ್ಸು ವಿತಿನ್ ಎ ಮಿನಿಟ್ ಎಲ್ಲ ಕೆಳಗಡೆ ಬಂದ್ಬಿಡ್ತದೆ, ಬಾಟಮ್ ಆಫ್ ದಿ ಬಾಟಮ್. ಸಿಲ್ಟ್ ಏನಾರು ಇತ್ತು ಅಂದರೆ ಇಟ್ ವಿಲ್ ಟೇಕ್ ಅನ್ ಅವರ್ ಆರ್ 2 to settle down. The clay content, it may take 1 day also to completely settle down because very light, So ಆ ಪರ್ಸೆಂಟೇಜ್ ಏನಿದೆ ಸ್ಯಾಂಡು, ಸಿಲ್ಟು, ಕ್ಲೇ, ಆ ಪರ್ಸೆಂಟೇಜ್ ನೋಡಿಕೊಂಡು ವಾಟ್ ಕೈಂಡ್ ಆಫ್ ಸಾಯಿಲ್, ಟೈಪ್ ಆಫ್ ಸಾಯಿಲ್ ಯು ಹ್ಯಾವ್ ಆ್ಯಂಡ್ ವಾಟ್ ಕ್ರಾಪ್ಸ್ ಕ್ಯಾನ್ ಬಿ ಗ್ರೋನ್ ಅನ್ನೋದನ್ನು ಹೇಳ್ಬೋದು. ವಿಜ್ಞಾನಿಗಳು ಆ ಮಟ್ಟಕ್ಕೆ ಬಂದಿದೆ. ದಟ್ ಈಸ್ ದೇರ್, ಎಸ್. ಬಟ್ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ಅವರ್ ಸೀನಿಯರ್ಸ್, ಮೈ ಗ್ರ್ಯಾಂಡ್ ಫಾದರ್, ಯುವರ್ ಗ್ರ್ಯಾಂಡ್ ಫಾದರ್, ಅವೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಮಳೆ ಬಂತು, ಯು ಆರ್ ಗೋಯಿಂಗ್ ಟು ಪ್ಲೋ ದಿ ಲ್ಯಾಂಡ್ ಎನಿ ಹೌ, ಹೌದಲ್ಲ? ಆವಾಗ ಏನು ಮಾಡೋರು, 5 kg ಮಿಲ್ಲೆಟ್ಸು, ತರಾವರಿ ಮಿಲ್ಲೆಟ್ಸು, 5 kg ಪಲ್ಸಸ್ಸು, ತರಾವರಿ ಪಲ್ಸಸ್ಸು. ಅಲ್ಲಿ ತೊಗರಿ ಇದೆ, ಅವರೆ ಇದೆ, ಅಲಸಂದೆ ಇದೆ, ಹುರುಳಿ ಇದೆ, ಹೆಸರಿದೆ, ಕಡಲೆ ಇದೆ, ಉದ್ದಿದೆ. 5 kg ಆಯಿಲ್ ಸೀಡ್ಸು,
ಕಡಲೆಕಾಯಿ, ಸೂರ್ಯಕಾಂತಿ, ಸಾಸಿವೆ, ಎಳ್ಳು, ಗುರ್ರೆಳ್ಳು, ಹುಚ್ಚೆಳ್ಳು, ಏನೇನು ಎಳ್ಳು ಎಣ್ಣೆ ಬೀಜಗಳು ಆಯಿಲ್ ಸೀಡ್ಸ್, ಆಮೇಲೆ ತರಾವರಿ ತರಕಾರಿಗಳು, ತರಾವರಿ ಸೊಪ್ಪುಗಳು ಎಲ್ಲ ಒಂದು 30 kg ಮಿಕ್ಸ್ ಮಾಡಿಬಿಟ್ಟು ಅವರು ಬೀಜ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆಲ್ಬಿಟ್ಟು ಉಳುಮೆ ಮಾಡು. ಆಫ್ಟರ್ ಎ ಮಂತ್ ಏನಾಗುತ್ತೆ, ಮೋಸ್ಟ್ ಆಫ್ ದಿ 30 types ಆಫ್ ಸೀಡ್ಸ್ ಯು ಹ್ಯಾವ್ ಬ್ರಾಡ್ಕಾಸ್ಟೆಡ್. ಲೆಟ್ ಅಸ್ ಸೇ ಔಟ್ ಆಫ್ 30 ಪ್ರಾಬಲಿ ಅರೌಂಡ್ 10 to 15 ವಿಲ್ ಕಮ್ ಅಪ್ ಜರ್ಮಿನೇಟ್. ಒಂದು ಅರ್ಧ ಅಡಿ ಒಂದು ಅಡಿಗೆ ಬೆಳೆದಿರುತ್ತೆ. ಸೊ ದ ಸಾಯಿಲ್ ಇಟ್ ಸೆಲ್ಫ್ ಟೆಲಿಂಗ್ ಯು ಹ್ಯಾವ್ put 30 types of seeds. I have grown around 15 plants. So soil is telling that I can grow these crops well. That is called understanding the pulse of the soil or the language of the soil. So ಯಾಕೆ ಯಾರನ್ನೋ ಕೇಳಬೇಕು? ಅವ್ರು ಕೇಳ್ತಾ ಇದ್ರು ಮಣ್ಣು ಪರೀಕ್ಷೆ ನಾವೇ ಮಾಡ್ಕೊಬೋದಾ ಅಂತ. ನೀವೇ ಮಾಡ್ಕೊಬೇಕು, ನಮ್ಮನ್ನು ನಾವೇ ಮಾಡ್ಕೋಬೇಕು. ನನ್ನ ಮಗು ಅದು, ನನ್ನ ಮಗು ಎಲ್ಲಿ ಎದ್ದಿದೆ, ಎಲ್ಲಿ ಎಡವಿದೆ, ಎಲ್ಲಿ ಬಿದ್ದಿದೆ, ಏನು ಇಷ್ಟ ನನಗೆ ಗೊತ್ತಲ್ವ. ಸೊ ಹಾಗಾಗಿ ನನ್ನ ಮಣ್ಣಿಗೂ ಕೂಡ ನಾವು ಅರ್ಥ ಮಾಡ್ಕೊಬೇಕು, ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ. ವೈ ವಿ ಶುಡ್ ನಾಟ್ ಗಿವ್ ಅವರ್ ಸಾಯಿಲ್ಸ್ ಫಾರ್ ಟೆಸ್ಟಿಂಗ್ ಟು ಲ್ಯಾಬೊರೇಟರೀಸ್? ಐ ಹ್ಯಾವ್ ಮೈ ಓನ್ ರೀಸನ್ಸ್. ಲೆಟ್ ಮಿ ಶೇರ್ ವಿತ್. ಕೆಮಿಕಲ್ ಟೆಸ್ಟ್ ಲ್ಯಾಬೊರೇಟರಿನಲ್ಲಿ ದೇ ವಿಲ್ ನಾಟ್ ಟೆಸ್ಟ್ ದಿ ಸಾಯಿಲ್ ಆಸ್ ಪರ್ಟಿಕ್ಯುಲರ್ ಫಾರ್ಮಲ್ಲಿ. ಫಾರ್ ಎಕ್ಸಾಂಪಲ್ ಥಾಮ್ಸ್ದು ಫಾರ್ಮ್ ಇದು ಸರ್ವೆ ನಂಬರ್ 72 ಬಾರಿ ಅಂತ ಏನೋ ಇದೆ ಅಂತ ಇಟ್ಕೊಳ್ಳೋಣ. ಆ ಪ್ಲಾಟಲ್ಲಿ ಉತ್ತರದ ದಿಕ್ಕಿನಲ್ಲಿರೋಂಥ ತಗ್ಗಿನಲ್ಲಿರೋಂಥ ಮಣ್ಣಿದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರು ಹಾಗೆ ನೋಡಲ್ಲ. ಇದು ಯಾವುದಪ್ಪ ಇದು ಅಂಚೆಟ್ಟಿನಾ ಎಲ್ಲ ನೈಟ್ರೋಜನ್ ಎಲ್ಲ ಕಡಿಮೆ ಬರೆದುಬಿಡು. ದೇ ಗಿವ್ ಇನ್ ಹೋಲ್ ಇದರಲ್ಲೇ ಕೊಡ್ತಾರೆ ಹೊರತು ಸ್ಪೆಸಿಫಿಕ್ ಆಗಿ ಕೊಡೋದಿಲ್ಲ. ನಂಬರ್ 2, ಸಾಯಿಲ್ ಟೆಸ್ಟಿಂಗ್ ಬೇಕಾಗಿರುವಂಥ ಕೆಮಿಕಲ್ ಎಕ್ವಿಪ್ಮೆಂಟ್ಸ್ ಏನೇನಿದೆ ಅದು ಬಹುತೇಕ ಸಪ್ಲೈ ಆಗಿಲ್ಲ. ನಂಬರ್ 3, ಆ ಸಾಯಿಲ್ ಟೆಸ್ಟ್ ನೀವು ಕೊಟ್ಟಾಗ ಅವರು ಅದನ್ನು ಪರಿಶೋಧನೆ ಮಾಡೋದಕ್ಕೆ ದೇ ನೀಡ್ 6 hours ಟು ಟೆಸ್ಟ್ ಈಚ್ ಸಾಯಿಲ್ ಸ್ಯಾಂಪಲ್. ಇಫ್ hundreds ಆಫ್ ಪೀಪಲ್ ಗಿವ್ ಸಾಯಿಲ್ ಫಾರ್ ಟೆಸ್ಟಿಂಗ್ ಸ್ಯಾಂಪಲ್ಸ್ ಕೊಟ್ಟರೆ ದೇ ಟೇಕ್ 1 year ಟು ಗಿವ್ ದಿ ರಿಸಲ್ಟ್. ಅಷ್ಟರೊಳಗೆ ನೀವು 3 ಬೆಳೆ ಬೆಳ್ಕೊಂಡ್ಬಿಡ್ಬೋದು. ನಂಬರ್ 4, you have to go all the way from your farm to that place where soil testing is done, which is almost all around 30 kilometers or 20 kilometers, and you have to go and up and down. ಸುಮ್ಮನೆ ನೀವು ಅಂಚೆಟ್ಟಿಗೆ ಹೋಗ್ಬಿಡ್ತೀರಾ, ಸಾಯಿಲ್ ಟೆಸ್ಟಿಂಗ್ ಕೊಡ್ತೀರಿ, ಅಲ್ಲಿ ಹೋಗಿ ದೋಸೆ ತಿಂತೀರಿ, ಅಲ್ಲಿ ಹೋಗಿ ಯಾವುದೋ ಸಿನಿಮಾ ನೋಡ್ತೀರಿ, ಮತ್ತೆ ವಾಪಸ್ ಬರ್ತೀರಿ. ಎಕ್ಸ್ಪೆನ್ಸಿವ್. ನಂಬರ್ 5, ಅವರು ಸ್ಪೆಸಿಫಿಕ್ ಆಗಿ ಕೊಡೋದೆಲ್ಲ, ಆ್ಯಂಡ್ ವಾಟ್ ಎವರ್ ದೇ ಗಿವ್ ದಿ ರಿಸಲ್ಟ್ ಇಟ್ ಈಸ್ ಪ್ಯೂರ್ಲಿ based on the chemical components of it, only nitrogen, phosphorus, potash, adu idu. But any soil which has to function well to produce plants andre, its physical structure is also important, its biological status is also important, which is not at all touched by the soil testing laboratory. So in that context we should test our soils by ourselves. ಇನ್ನೊಂದು ತಮಾಷೆ ಇದೆ, ಪರ್ಮಿಷನ್ ಕೇಳ್ಕೊತೀನಿ ಬುದ್ಧಿ, ಸ್ವಲ್ಪ ತಮಾಷೆ ಡಾಕ್ಟರ್ಸ್ ಬಗ್ಗೆ. ಎ ಪೇಷಂಟ್ ಕಮ್ಸ್ ಟು ಎ ಡಾಕ್ಟರ್, ಬನ್ನಿ ಆ್ಯಂಡ್ ಡಾಕ್ಟರ್ ಏನು ಮಾಡ್ತಾರೆ, ಅವ್ರದ್ದು ಪಲ್ಸ್ ನೋಡ್ತಾರೆ, ಅವ್ರ ಹಾರ್ಟ್ ಬೀಟು ಎಲ್ಲ ನೋಡಿಬಿಟ್ಟು, ನಾಲಿಗೆ ಕಣ್ಣು ಎಲ್ಲ ನೋಡಿ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಪೇಷಂಟ್ ನೋಡಿಬಿಟ್ಟು, ಏನು ಸರ್ ಇದು ಪ್ರಿಸ್ಕ್ರಿಪ್ಷನ್ನು, ಇದೆಲ್ಲ ನಾನು ತೊಗೊಬೇಕಾ? ಹೌದಪ್ಪ, ಯು ಶುಡ್ ಬೈ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ the person who is selling medicines, he has to survive. Then after seeing report ಅದೆಲ್ಲ ಲ್ಯಾಬೊರೇಟರೀಸ್, ದೆನ್ ನಾನು ನಿನಗೆ ಟೆಸ್ಟ್ ಮಾಡಿದ್ನಲ್ಲ, ನೀನು ನನಗೆ ಫೀಸ್ ಕೊಡಬೇಕು, ಯಾಕಂದರೆ ಐ ಹ್ಯಾವ್ ಟು ಸರ್ವೈವ್. ಈ ಔಷಧಿ ಎಲ್ಲ ನೀನು ಮನೆಗೆ ತೊಗೊಂಡೋಗ್ತೀಯಲ್ಲ, ನೀನು ಅದನ್ನ ಎತ್ತು ಬಿಸಾಕ್ಬಿಡ್ಬೇಕು, ಯಾಕಂದರೆ ಯು ಹ್ಯಾವ್ ಟು ಸರ್ವೈವ್. ಡಾಕ್ಟರ್ One more doctor. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ದು, ನಾನು ಹೇಳಿದ್ದಲ್ಲ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಶಿವರಾಮ್ ಅಂತಿದ್ದಾರೆ, ಗೊತ್ತಿದೆ ನಿಮಗೆ. ಓಕೆ, ಸೊ ಸಾಯಿಲ್ ಟೆಸ್ಟಿಂಗ್ ಆಲ್ಸೋ ನಮಗೆ ನಾವೇ ಮಾಡ್ಕೊಬೇಕು ಅಂತಂದು. ಸೊ ನಮಗೆ ನಮ್ಮ ಮಣ್ಣಲ್ಲಿ ಮರಳು ಎಷ್ಟಿದೆ, ಗೋಡ್ ಎಷ್ಟಿದೆ, ಜೇಡ್ ಎಷ್ಟಿದೆ, ಸ್ಯಾಂಡ್, ಸಿಲ್ಟ್ ಆ್ಯಂಡ್ ಕ್ಲೇ ಕಂಟೆಂಟ್ ಎಷ್ಟಿದೆ, ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ವಿ ಕ್ಯಾನ್ ಈಸಿಲಿ ನೋ ವಾಟ್ ಕೈಂಡ್ ಆಫ್ ಸಾಯಿಲ್ ವಿ ಹ್ಯಾವ್ ಅಂತ ಹೇಳಿ. ಆ್ಯಂಡ್ ನಾನು ಹೇಳ್ದಂಗೆ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ನಾನು ನೋಡ್ಕೊಂಡ್ಬಂದೆ, ಇದು ಪರ್ಟಿಕ್ಯುಲರ್ ಒಂದು ಇದು ಟೋಪೋಗ್ರಫಿ ನೋಡ್ತಾ ಇದ್ದರೆ, ಲ್ಯಾಂಡ್ಸ್ಕೇಪ್ ನೋಡ್ಬೇಕಾದ್ರೆ ಭಾಳ ಎಲ್ಲ
gradient in nature. Most of our lands are gradient in nature. So ಎಲ್ಲಿ gradation ಜಾಸ್ತಿ ಇರುತ್ತೆ, the degree erosion rate is also fast. So ಅದನ್ನು we have to take control. And of course ನೀವು ಒಳ್ಳೆ ಮರಗಳೆಲ್ಲ ಬೆಳೆಸಿ ಸಾಯಿಲ್ ಎರೋಷನ್ ಕಂಟ್ರೋಲ್ ಮಾಡಿದ್ರೆ ಒಂದು ಕ್ಲಾಸ್ ಹಾಕ್ತೇವೆ. ನೋಡಿದ್ದೀರಾ ನೀವೆಲ್ಲ ನಮ್ಮ ಚಂದ್ರಶೇಖರದ ವಂಡರ್ಫುಲ್ ಇದು. ಇಟ್ ವಾಸ್ ಎ ಲರ್ನಿಂಗ್. And most of the soils have, salt affected soils. ಅದನ್ನು ನಾವು ಹೊಡಿಬೇಕು ಅಂತಂದರೆ ಮಲ್ಟಿಪಲ್ ಕ್ರಾಪ್ಸ್ ಇಸ್ ದಿ ಓನ್ಲಿ ವೇ ವಿ ಹ್ಯಾವ್. ಸಾಯಿಲ್ ಎರೋಷನ್ ಬಗ್ಗೆ ಇದೆ. ಆ್ಯಂಡ್ we know that our soil is eroding, but at what quantity? None of us so far at least try to see how much I am losing my topsoil. And they say, if you cannot measure your soil, you cannot manage it. If I cannot measure my soil, what is the condition of my soil and how much I am losing the topsoil, I don't know how to manage it. So unless I know the situation, I can do something better to improve the situation. So ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಇಫ್ ಯು ಹ್ಯಾವ್ ಎ ಲ್ಯಾಂಡ್ ವಿಚ್ ಈಸ್ ಗ್ರೇಡಿಯಂಟ್ ಇನ್ ನೇಚರ್, ಸೊ ಟ್ರೈ ಟು ಸಿ ಅಟ್ಲೀಸ್ಟ್ ಒಂದು 20 ಅಡಿ ಒಂದು ಈ ಥರದ್ದು ಏನಾದ್ರು ಹಾಕ್ಬಿಟ್ಟು ಲೆಟ್ ಅಸ್ ಟ್ರೈ ಟು ಸಿ. ಐ ಆಮ್ ಆಲ್ಸೋ ಟ್ರೈಂಗ್ ಟು ಡೂ ದಟ್. ಐ ಡು ನಾಟ್ ಓನ್ ಎ ಲ್ಯಾಂಡ್, ಬಟ್ ಐ ಆಮ್ buying lands for lease for 3-4 years and trying to do some experiments with Maruti and other friends. So ಈ ಥರದ್ದು ನಾವೇನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯನಾ? ಆ ಮೂಲಕ ವಿ ಹ್ಯಾವ್ ಎ ಸ್ಮಾಲ್ ಗ್ರೂಪ್ ನಾವು. ನಮ್ಮಲ್ಲಿ ಯಾವ ರೀತಿಯಲ್ಲಿ ಸಾಯಿಲ್ ಎರೋಷನ್ ಆಗ್ತಾ ಇದೆ, ಹೌ ಮಚ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಪ್ಲೇಸ್, ವಾಟ್ ಈಸ್ ದಿ ಸ್ಟೇಟಸ್ ಇನ್ ಯುವರ್ ಪ್ಲೇಸ್, ಹೌ ವಿ ಕ್ಯಾನ್ ಇಂಪ್ರೂವ್ ದಿ ಸಿಚುಯೇಷನ್. ಸೊ ಹಾಗೆ ಇಂಟ್ರಾಕ್ಷನ್ ಮಾಡ್ತಾ ಯು ಕ್ಯಾನ್ ಬ್ರಿಂಗ್ ವ್ಯಾಲ್ಯೂ ಟು ದಿ ಗ್ರೂಪ್ ಆಲ್ಸೋ by sharing the views and experiences, and we can get a common solutions ಅಥವಾ ಬೇರೆ ಆಲ್ಟರ್ನೇಟಿವ್ಸ್ ಏನು ಮಾಡ್ಬೋದು ಅಂತಲೂ ಕೂಡ ನಾವು ನೋಡ್ಕೊಬೋದು ಅಂತ. ಎಸ್, ಅದು ಲಾಸ್ಟ್ ಅದು ಆ ಲಾಸ್ಟು ಈ ಲಾಸ್ಟ್. ಇದು ಸಾಯಿಲ್ ಎರೋಷನ್ ಬಗ್ಗೆ ಇದೆ. And when my soil itself is not healthy because of the soil status, the soil is bad or damaged, whatever we call, we expect wonderful yield, best yield barbeku bandilla. So if you are focusing on, if you are worried that your soil is not producing required yield, you better try to think about what you have given. If you want to get what you expect to get from the soil, you better think also what you are giving to the soil. If you need more, you give more. If you want quality, give quality one. That what? So whatever the quality we have, we are burning it. All the crop residues, whatever harvested, and after the harvest, whatever the plant residues or crop residues we call, whatever the dry materials, whatever we get it here, all these have more than 5 nutrients, very vital nutrients. The dry leaves, we know that these are all having carbon in it, but along with carbon, this have manganese, which builds the structure of the plants, which have boron. Boron actually stops the droppings of the flowers or fruiting. No. Normal complaint of a farmer is that, sir, hೂವ ಬರ್ತಾ ಇದೆ, sir, ಹೂವ ಉದುರ್ತಾ ಇದೆ, ಕಾಯಿ ಉದುರ್ತಾ ಇದೆ. Because that plant do not have the holding capacity. Why it is not have holding capacity? It do not have boron in the soil. And boron cannot be given artificially. That has to be given naturally only. And what is the natural source of boron? But we are burning it. I do not know who introduced this culture of burning. So instead of burning, we can make best use of it. We can use it as a mulching. We can use it in our compost, or we can dip in the water, and after a couple of weeks we can put back to the soil. There are multiple ways of using it instead of burning it. And also there is iron content and also calcium.
These are all very vital nutrients required for any plant to grow. So let us try to do. So ನನ್ನ ರಿಕ್ವೆಸ್ಟ್ ಏನು ನಿಮಗೆ, you have multiple, ಈಗಂತೂ now this is the time where all these dry leaves are falling down, no? So let us try to gather it one place, or let us try to spread across the surface of the soil. ಹಾಗೆ ಮಾಡಿದಾಗ ಏನಾಗುತ್ತೆ, there are certain migratory birds which flow on our farm. ಅವೇನು ಮಾಡ್ತವೆ, ಓ ಡಾಕ್ಟರ್ ಚಂದ್ರಶೇಖರ್ ಏನೋ ನಮ್ಗೆ ಊಟ ಇಕ್ಕಿದಾರಪ್ಪ ಅಂತ ದೇ ಕಮ್ ಡೌನ್, ದೇ ಸ್ಟೇ ದೇ, ರಿಲ್ಯಾಕ್ಸ್ ಫಾರ್ ಕಪಲ್ ಆಫ್ ಡೇಸ್ ಆರ್ ಅ ವೀಕ್. ಅಲ್ಲೇ ಇರೋದು ಹುಳುಗಳು ತಿನ್ಕೋತವೆ, ಅಲ್ಲೇ ಏನೋ ಎಕ್ಸ್ಟ್ರಿಕ್ಟ್ ಏನೋ ಮಾಡ್ತವೆ. ದಟ್ ವಿಲ್ ಇಂಪ್ರೂವ್ ದಿ ಸಾಯಿಲ್. ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಆಲ್ಸೋ, ಎಸ್ಪೆಷಲಿ ಇನ್ ದಿಸ್ ಸಮ್ಮರ್ ಸೀಸನ್ ಏನಾಗುತ್ತೆ, ವಿಂಡು ಬರುತ್ತೆ. ಅಲಾಂಗ್ ವಿತ್ ಹಾಟ್ ಸನ್ ದೆರ್ ವಿಲ್ ಬಿ ವಿಂಡ್ ವಿಚ್ ಈಸ್ ಟ್ರೈಂಗ್ ಟು